ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈ ಒಂದು ವಿಡಿಯೋ ಮುಖಾಂತರ ಇವತ್ತು ಈ SSC MTS ಒಂದು ನೋಟಿಫಿಕೇಷನ್ ಬಂದಿರೋದ್ರಿಂದ ತಮಗೆಲ್ಲ ಗೊತ್ತಿದೆ. ಸೊ ಈ SSC MTSಗೆ ಎಷ್ಟು ಹುದ್ದೆಗಳಿದ್ದಾವೆ, ಸೊ ಅದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಅದೇ ರೀತಿ ಸೊ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿಯಾಗಿರ್ತದೆ ಅಂತ ಸೊ ನಾವು ಈ ವಿಡಿಯೋ ಮುಖಾಂತರ ಇವತ್ತು ನಾವು ಇಲ್ಲಿ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ನೋಡಿರಿ, SSC MTS ಅಲ್ಲಿ ಸೊ ಇಲ್ಲಿ MTS ಪೋಸ್ಟ್ ಬಂದುಬಿಟ್ಟು ಒಟ್ಟು 10,880 ಪೋಸ್ಟ್ಗಳಿದ್ದಾವೆ. ಸೊ ಅದೇ ರೀತಿ ಇದರಲ್ಲಿ ಹವಾಲ್ದಾರ್ ಇನ್ CBIC ಮತ್ತು CBN ಅಂತೇಳಿ ಸೊ ಒಟ್ಟಾರೆಯಾಗಿ 529 ಪೋಸ್ಟ್ಗಳು. ಅಂದರೆ ಈ MTS ಅಂತಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫು. ಸೊ ಇದು ಒಂದು ಸಪ್ರೇಟ್ ಆದಂಥ ಹುದ್ದೆಗಳಿದ್ದಾವೆ. ಅದೇ ರೀತಿ ಇದರಲ್ಲಿ ಹವಾಲ್ದಾರ್ ಹುದ್ದೆಗಳು, ಸೊ ಇವು ಒಂದು ಸಪ್ರೇಟ್ ಆದಂಥ ಹುದ್ದೆಗಳ ನಾವಿಲ್ಲಿ ನೋಡ್ಬೋದಾಗಿದೆ. ಫೈನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ನೋಡ್ಬೇಕಂತಂದರೆ ಸೊ ಎಲಿಜಿಬಿಲಿಟಿ ಕ್ಯಾಟಗರಿಗೆ ಬಂದುಬಿಟ್ರೆ ಈ MTSಗೆ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಸೊ ಮಿನಿಮಮ್ 25 ಇಯರ್ಸು ಏನಪ್ಪ ಅಂತಂದರೆ ಈ ಮೇಲ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ಜನರಲ್ ಮೆರಿಟ್ ಅವರಿಗೆ ಸೊ 25 ಇಯರ್ಸ್ ಇದೆ. ಅದೇ ರೀತಿ 28 ಇಯರ್ಸು OBC ಅಂತಂದರೆ ಅದರಲ್ಲಿ 2A ಬರ್ತಾ ಇದೆ, ದೆನ್ 2B ಬರ್ತದೆ ಕ್ಯಾಟಗರಿ 1. ಸೊ ಇವೆಲ್ಲ ಏನಪ್ಪ ಅಂದರೆ OBC ಕ್ಯಾಟಗರಿಯಲ್ಲಿ ಬರ್ತವೆ. ಸೊ ದೆನ್ 28. ಸೊ ನಮ್ಮ ಕರ್ನಾಟಕದ ಯಾವುದೇ ವ್ಯಕ್ತಿಗಳು ನೋಡ್ರಿ, ಸೊ 3A ಮತ್ತು 3B ಅಂತ ನೀವು ನಿಮ್ಮ ಕ್ಯಾಟಗರಿ ಇದ್ದರೆ ಆ ಯಾವುದು ಕ್ಯಾಟಗರಿ ಕೂಡ ಈ OBCಯಲ್ಲಿ ಬರೋದಿಲ್ಲ, ರೈಟ್. ಸೊ 3A 3B ನಮ್ಮ ಓನ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಮಾತ್ರ ಇವು ನಮ್ಮ ಏನಾಗ್ತವೆ OBC ಕ್ಯಾಟಗರಿ ಆಗ್ತವೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಸೊ OBC ಕ್ಯಾಟಗರಿಯಲ್ಲಿ 3A ಮತ್ತು 3B ಬರೋದಿಲ್ಲ. ಸೊ ಹಾಗಾಗಿ ಸೊ 3A ಅಥವಾ 3B ಇದ್ದಂಥ ಯಾವುದೇ ಕ್ಯಾಟಗರಿ ಅವರು ಸೊ ಎಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಜನರಲ್ ಕ್ಯಾಟಗರಿಯಲ್ಲೇ ಹಾಕಬೇಕಾಗುತ್ತೆ. ಸೊ ಅದಾದ ನಂತರ ನೋಡಿರಿ, ಸೊ 30 ಇಯರ್ಸ್ ಏಜ್ ಏನಪ್ಪ ಅಂತಂದರೆ SC ಮತ್ತು ST ಅವರಿಗಿದೆ. ಓಕೆ, ಇದು ಈ MTSಗೆ ಸಂಬಂಧಪಟ್ಟಂಗೆ. ಓಕೆ, ಸೊ ಇನ್ನು ಹವಾಲ್ದಾರ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಏಜ್ ಕ್ಯಾಟಗರಿ ಬೇರೆ ಇರ್ತಾ ಇದೆ. ಸೊ ಜನರಲ್ ಮೆರಿಟ್ ಅವರಿಗೆ 27 ಏಜ್ ಇದೆ. ಸೊ ದೆನ್ ಅದೇ ರೀತಿ OBC ಅವರಿಗೆ 38 ಇಯರ್ಸ್ ಇದೆ. ದೆನ್ SC ST ಅವರಿಗೆ 31 ವರ್ಷ ಸೊ ಏಜ್ ಲಿಮಿಟ್ ಇರ್ತಾ ಇದೆ. ಫೈನ್. ಸೊ ದೆನ್ ಎಜುಕೇಷನ್ ಒಂದು ನಾವು ನೋಡಬೇಕಾದ್ರೆ ಎಲಿಜಿಬಿಲಿಟಿ ನೋಡಬೇಕಾದ್ರೆ ಸೊ 10th ಅಥವಾ ನೋಡಿರಿ, ನಮ್ಮ ಕರ್ನಾಟಕದಲ್ಲಿ ನೀವು SSLCಯನ್ನು ಪಾಸ್ ಆಗಿದ್ದರೆ ಸೊ ಈ ಒಂದು ಪೋಸ್ಟಿಗೆ ನೀವು ಎಲಿಜಿಬಲ್ ಇರ್ತೀರಿ. ಫೈನ್. ಸೊ ನೆಕ್ಸ್ಟ್ ನಾವು ನೋಡಬೇಕಂತಂದರೆ ಈ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾದಂಥ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇರ್ತಾ ಇದೆ. ಓಕೆ, ಸೊ ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ನಾವು ನೋಡಬೇಕಾದ್ರೆ ಈ MTSಗೆ ಸಂಬಂಧಪಟ್ಟಂಗೆ. ಓಕೆ, ಸೊ MTSಗೆ ಸಂಬಂಧಪಟ್ಟಂಗೆ ಮೊದಲು ಇರ್ತಾ ಇದೆ ಆನ್ಲೈನ್ ಎಕ್ಸಾಮಿನೇಷನು. ಸೊ ದೆನ್ ಆನ್ಲೈನ್ ಎಕ್ಸಾಮಿನೇಷನ್ ಆದಮೇಲೆ ನಿಮ್ಮದು ಡೈರೆಕ್ಟ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯ್ತು ಅಂತಂದರೆ ನಿಮಗೆ ಡೈರೆಕ್ಟ್ಲಿ ಏನಪ್ಪ ಅಂತಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಬರ್ತಾ ಇದೆ. ಫೈನ್. ಬಟ್ ಹವಾಲ್ದಾರ್ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಏನಿದೆ, ಸೊ ಮೊದಲು ಏನು ಬರ್ತಾ ಇದೆ ಅಂತಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಬರ್ತಾ ಇದೆ. ಸೊ ಅದಾದ ನಂತರ ಫಿಸಿಕಲ್ ಮತ್ತು ಎಫಿಸಿಯನ್ಸಿ ಟೆಸ್ಟ್ ಅಂತ ಬರ್ತದೆ, ಅಂದ್ರೆ ಇಲ್ಲಿ ಫಿಸಿಕಲ್ ಮತ್ತು PST ಆಗ್ತಾಯಿದೆ. ದೆನ್ ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನು, ದೆನ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಈ ರೀತಿ ಪ್ರೊಸೆಸ್ ಏನಪ್ಪ ಅಂತಂದರೆ ಈ ಹವಾಲ್ದಾರದಲ್ಲಿದೆ. ಸೊ ದೆನ್ ಸೊ ಓನ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಆನ್ಲೈನ್ ಎಕ್ಸಾಮ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದು MTSನಲ್ಲಿ ಈ ರೀತಿಯಾದಂಥ ಒಂದು ಸಿಸ್ಟಮನ್ನು ಇಟ್ಟಿರ್ತಾರೆ. ಫೈನ್. ಸೊ ನೆಕ್ಸ್ಟು ನಾವು ಆನ್ಲೈನ್ ಎಕ್ಸಾಮನ್ನು ನೋಡಬೇಕಂದ್ರೆ, ಓಕೆ, ಸೊ ಆನ್ಲೈನ್ ಎಕ್ಸಾಮಲ್ಲಿ ನೋಡಿರಿ ನಮಗೆ 2 ಸೆಷನಲ್ಲಿ ನಮಗೆ ಬರ್ತಾ ಇದ್ದಾವೆ. ಓಕೆ, ಸೊ ಮೊದಲನೇ ಸೆಷನ್ ಬಂದುಬಿಟ್ಟು ನ್ಯೂಮರಿಕಲ್ ಆ್ಯಂಡ್ ಮೆಥಮೆಟಿಕಲ್ ಎಬಿಲಿಟಿ ಅಂತ ಹೇಳ್ತೀವಿ. ಸೊ ದೆನ್ ಎರಡನೇ ಸೆಷನ್ ಬಂದುಬಿಟ್ಟು ರೀಸನಿಂಗ್ ಎಬಿಲಿಟಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್. ಸೊ ನೋಡಿರಿ, ಇದು ಏನಪ್ಪ ಅಂತಂದರೆ ದಿಸ್ ಈಸ್ ಟೋಟಲಿ ರಿಲೇಟೆಡ್ ಟು ದಿ ಮ್ಯಾಥಮೆಟಿಕ್ಸ್. ಓಕೆ, ಸೊ ಮ್ಯಾಥ್ಸ್ ಅಂತಂದರೆ ನಿಮ್ಮದು ಪೂರ್ತಿ ಏನಪ್ಪ ಅಂದರೆ 10th ಲೆವೆಲಲ್ಲಿ ಮ್ಯಾಥ್ಸ್ ಇರ್ತಾ ಇದೆ. ಸೊ ದೆನ್ ಇದು ನಿಮಗೆ ಸಂಬಂಧಪಟ್ಟಿದ್ದು ಏನಪ್ಪ ಅಂದರೆ ರೀಸನಿಂಗ್ಗೆ, ರೈಟ್. ಸೊ ಇದು ಸೆಷನ್ ಅಂದರೆ ಸೆಷನ್ 1ನಲ್ಲಿ ಬರ್ತಾ ಇರುವಂಥ ಒಂದು ಸಿಲೆಬಸ್. ಓಕೆ, ಸೊ ಒಟ್ಟಾರೆಯಾಗಿ ನೋಡಿರಿ, ಈ ಮ್ಯಾಥ್ಸ್ ಮೇಲೆ 20 ಕ್ವಶನ್ ಬರ್ತಾ ಇದ್ದಾವೆ ಮತ್ತು ರೀಸನಿಂಗ್ ಮೇಲೆ 20 ಕ್ವಶನ್ ಬರ್ತಾ ಇದ್ದಾವೆ. ಸೊ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 60 ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತಾ ಇದೆ. ಎಲ್ಲೂ ಕೂಡ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಬರ್ತಾ ಇದೆ. ಸೊ ಟೋಟಲ್ ನಿಮಗೆ ಬಂದುಬಿಟ್ಟು ಏನಪ್ಪ ಅಂದರೆ ಸೊ 60 ಅಂತಂದರೆ 120 ಮಾರ್ಕ್ಸ್ ಬರ್ತಾ ಇದೆ. ಓಕೆ, ಸೊ ಇರೋ ಕ್ವಶನ್ ಎಷ್ಟು 40 ಕ್ವಶನ್ನು, ಬಟ್ ಕ್ವಶನ್ ಟೋಟಲ್ ಮಾರ್ಕ್ಸ್ ಏನಪ್ಪ ಅಂದರೆ 120 ಮಾರ್ಕ್ಸ್. ಓಕೆ, ಸೊ ಟೈಮ್ ಲಿಮಿಟ್ ಇದಕ್ಕೆ ಇರೋದು ಏನಪ್ಪ ಅಂದರೆ 45 ಮಿನಿಟ್ಸ್. ಟೋಟಲಿ ಇಟ್ ಈಸ್ ಆನ್ಲೈನ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತಾ ಇದೆ. ಸೊ ದೆನ್ ಸೆಷನ್ 2ಅಲ್ಲಿ ಬರ್ತಾ ಇದೆ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ಸೊ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡಿರಿ 25 ಕ್ವಶನ್ನು, ಆದರೆ ಇದಕ್ಕೂ ಕೂಡ 3 ಮಾರ್ಕ್ಸ್ ಇದ್ದಾವೆ. ಸೊ ಅಂದರೆ 25 ಕ್ವಶನ್ನು 75 ಮಾರ್ಕ್ಸು, 25 ಕ್ವಶನ್ನು 75 ಮಾರ್ಕ್ಸ್. ಸೊ ಈ ರೀತಿ ನಿಮ್ಮದು ಎಕ್ಸಾಮಿನೇಷನ್ ಬರ್ತಾ ಇದೆ. ಸೊ ಇಲ್ಲಿಯೂ ಕೂಡ ಏನಪ್ಪ ಅಂದರೆ ಈ ಒಂದು ಎಕ್ಸಾಮ್ಸ್ಗೆ 45 ಮಿನಿಟ್ಸನ್ನು ಟೈಮ್ ಅಂದರೆ
ನೋಡಿರಿ ಎರಡೂ ಬೇರೆ ಬೇರೆ ಎಕ್ಸಾಮ್ ಆಗಂಗಿಲ್ಲ ಅಥವಾ ಬೇರೆ ಬೇರೆ ಟೈಮಲ್ಲಿ ಎಕ್ಸಾಮ್ ಆಗಿಲ್ಲ. ಸೊ ಎಲ್ಲನೂ ಕೂಡಿ ಒಂದೇ ಟೈಮಲ್ಲಿ ಎಕ್ಸಾಮ್ ಆಗ್ತಾಯಿದೆ. ಸೊ ಆದರೆ ಮೊದಲು ನಿಮಗೆ ಈ ಸೆಷನ್ ಬರ್ತಾಯಿದೆ, ನಂತರ ನಿಮಗೆ ಈ ಸೆಷನ್ ಬರ್ತಾಯಿದೆ. ಓಕೆ, ಅಂದರೆ ಒಟ್ಟಾರೆಯಾಗಿ ನಿಮಗೆ ನೋಡಿರಿ 45 ಅಂತಂದರೆ ಸೊ 1.5 ತಾಸಿನ ಪೇಪರ್ ಇರ್ತಾಯಿದೆ. ಸೊ 90 ಮಿನಿಟ್ಸ್ ಅಂದರೆ 1.5 ತಾಸಿನ ಪೇಪರ್ ಬರ್ತಾಯಿದೆ. ಓಕೆ, ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯಪ್ಪ ಅಂತಂದರೆ ದೇರ್ ಇಸ್ ಅ ನೋ ನೆಗೆಟಿವ್ ಮಾರ್ಕ್ಸ್ ಫಾರ್ ದ ಸೆಷನ್ 1. ಅಂದರೆ ನೀವು ಏನು ಮಾಡ್ತಾಯಿದ್ರಿ ಮ್ಯಾಥ್ಸು ಮತ್ತು ರೀಸ್ನಿಂಗ್ಗೆ, ಸೊ ಈ 20 ಕ್ವಶನ್ನು ನೀವು 20 ಕ್ವಶನ್ನು ಅಂತಂದರೆ ನೋಡಿರಿ, ಮ್ಯಾಥ್ಸು ಕೂಡ ನೀವು 20ಕ್ಕೆ 20 ಕ್ವಶನ್ನು ಆನ್ಸರ್ ಮಾಡ್ಬೋದು. ಅದೇ ರೀತಿ ರೀಸ್ನಿಂಗು ಕೂಡ 20ಕ್ಕೆ 20 ಕ್ವಶನ್ಗೂ ನೀವು ಆನ್ಸರ್ ಮಾಡಿದ್ರೆ ದೇರ್ ಇಸ್ ಡೆಫಿನೆಟ್ಲಿ ನೋ ನೆಗೆಟಿವ್ ಮಾರ್ಕಿಂಗ್. ಅಂದರೆ ನೀವು ಯಾವುದೇ ತಪ್ಪು ಆನ್ಸರ್ ಮಾಡಿದ್ರೂ ಕೂಡ ನಿಮ್ದು ಯಾವುದೇ ರೀತಿಯಂಥ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಓಕೆ, ಸೊ ಬಟ್ ಅದೇ ರೀತಿ ನೋಡಿರಿ, ಸೊ ದೇರ್ ಇಸ್ ಅ ನೆಗೆಟಿವ್ ಮಾರ್ಕ್ಸ್. ಓಕೆ, ಬಟ್ ಸೆಷನ್ 2ಗೆ ಏನು ಬರ್ತಾ ಇದೆ ಅಂತಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬರ್ತಾ ಇದೆ. ರೈಟ್, ಸೊ ನೆಗೆಟಿವ್ ಮಾರ್ಕ್ಸ್ ಎಷ್ಟು ಬರ್ತಾ ಇದೆ? ದೇರ್ ಇಸ್ ಅ ನೆಗೆಟಿವ್ ಮಾರ್ಕ್ಸ್ ಇನ್ ಅ ಸೆಷನ್ 2 ಫಾರ್ ಈಚ್ ರಾಂಗ್ ಆನ್ಸರ್. ನೀವು ಒಂದು ರಾಂಗ್ ಆನ್ಸರ್ ಮಾಡಿದರೂ ಕೂಡ ನಿಮ್ಗೆ 1 ಮಾರ್ಕ್ ಕಟ್ ಆಗ್ತದೆ. ಓಕೆ, ಸೊ ಒಂದು ರಾಂಗ್ ಆನ್ಸರ್ ಮಾಡಿದ್ರು ಕೂಡ ಸೊ ನಿಮ್ದು ಏನಾಗ್ತದೆ 1 ಮಾರ್ಕ್ ಇಲ್ಲಿ ಕಟ್ ಆಗ್ತಾಯಿದೆ. ಸೊ ಅದಕ್ಕಾಗಿ ವೆರಿ ಕೇರ್ಫುಲ್ಲಾಗಿ ನಾವು ಏನಪ್ಪ ಅಂತಂದರೆ ಈ ಸೆಷನ್ 2ಅನ್ನು ಮಾಡಬೇಕಾಗ್ತದೆ. ಓಕೆ, ಸೊ ಸೆಷನ್ 2ಅನ್ನು ಮಾಡಬೇಕಂತಂದ್ರೆ ನೋಡಿರಿ ಭಾಳ ಕೇರ್ಫುಲ್ಲಾಗಿ, ಯಾಕಂದರೆ ಸೆಷನ್ 2ಗೆ ಇರೋದೇನಪ್ಪ ಅಂದರೆ ನೆಗೆಟಿವ್ ಮಾರ್ಕ್ಸು, ಬಟ್ ಸೆಷನ್ 1ನಲ್ಲಿ ಏನಿಲ್ಲ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತದೆ ಅನಿಸ್ತದೆ. ಸೊ ನಿಮ್ಗೆ ಕ್ಲಿಯರ್ಲಿ ಬೇಕಂತಂದರೆ ಸೊ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಇಲ್ಲಿ ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಬರ್ತಾ ಇದೆ. ಓಕೆ, ಸೊ ನೋಡಿರಿ ಯಾವುದೇ ಎಕ್ಸಾಮ್ ಮಾಡಬೇಕಿತ್ತಂದ್ರೆ ಕೆಲವೊಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದುಬಿಟ್ಟು ನೋಡಿರಿ, ಸೊ ಅನ್ರಿಸರ್ವ್ಡ್ ಕ್ಯಾಟಗರಿ ಅಂದರೆ ಸೊ ಅನ್ರಿಸರ್ವ್ಡ್ ಅಂತಂದರೆ ಜನರಲ್ ಮೆರಿಟ್. ಓಕೆ, ಸೊ ಜನರಲ್ ಮೆರಿಟ್ ಅವರು ಟೋಟಲ್ 30% ಅಂತ ಮಾಡಬೇಕು. ದೆನ್ ಅದೇ ರೀತಿ OBC ಮತ್ತು EWS. ಓಕೆ, OBC ಅಂತಂದರೆ ಅದರ್ ದೆನ್ ಬ್ಯಾಕ್ವರ್ಡ್ ಕ್ಲಾಸಸ್, ದೆನ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್. ಓಕೆ, ಇವರಿಗೆ 25% ಮಾರ್ಕ್ಸನ್ನು ಮಾಡಬೇಕು. ದೆನ್ ಆಲ್ ಅದರ್ ಕ್ಯಾಟಗರೀಸ್ ಅಂದರೆ ಇವು ಬಿಟ್ಟು ಅದರ್ ಕ್ಯಾಟಗರಿ ಅಂತಂದರೆ SC ST ಅವ್ರು ಬಂದರು. ಓಕೆ, ಸೊ SC ಮತ್ತು ST ಅವ್ರಿಗೆ ಏನಪ್ಪ ಅಂತಂದರೆ ಸೊ 20% ಆಫ್ ದ ಟೋಟಲ್ ಮಾರ್ಕ್ಸ್. ಓಕೆ, ಸೊ ಈ ರೀತಿ ಕಟ್ ಆಫ್ ಮಾರ್ಕ್ಸ್ ಇದೆ. ಓಕೆ, ಬಟ್ ನಾವಿಲ್ಲಿ ನೋಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಇಂಡಿವಿಜುವಲಿ ಸೆಕ್ಷನ್ ವೈಸ್ ಏನಾಗ್ತಾ ಇದೆ ಅಂತಂದರೆ ಸೊ ಸೆಕ್ಷನ್ ವೈಸ್ ಕಟ್ ಆಫ್ ಮಾರ್ಕ್ಸ್ ಬರ್ತಾ ಇದೆ. ಅಂದರೆ ಜಸ್ಟ್ ವಿ ಕ್ಯಾನ್ ಸೇ ದಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸು ಸೊ ಸೆಷನ್ ವೈಸ್ ಇದೆ. ಅಂದರೆ ಸೆಷನ್ 1 ಅಂತಂದರೆ ನೋಡಿರಿ ನಿಮ್ಮದು ಬಂತು ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್. ಓಕೆ, ಸೊ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡಲ್ಲಿ ಸೊ ಕಂಪಲ್ಸರಿ ನೀವೇನಿಲ್ಲಪ್ಪ ಅಂತಂದ್ರು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇದ್ದರೆ ಸೊ 36 ಮಾರ್ಕ್ಸ್ ನೀವು ಕಂಪಲ್ಸರಿ ಸ್ಕೋರ್ ಮಾಡಲೇಬೇಕು. 36 ಮಾರ್ಕ್ಸು. ಓಕೆ, ಎಷ್ಟಕ್ಕೆ? 120ಕ್ಕೆ. ಸೊ ನೋಡಿರಿ 120ಕ್ಕೆ 36 ಮಾರ್ಕ್ಸ್ ಮಾಡಬೇಕು. ಅದೇ ರೀತಿ OBC ಮತ್ತು EWS ಅವರಿದ್ದರೆ ಸೊ 30 ಮಾರ್ಕ್ಸ್ ಮಾಡಬೇಕು ಔಟ್ ಆಫ್ 120. ಅದೇ ರೀತಿ SC ST ಅವರಿದ್ದರೆ ಔಟ್ ಆಫ್ 120 24 ಮಾರ್ಕ್ಸನ್ನು ಮಾಡಬೇಕಾಗ್ತದೆ. ಓಕೆ, ಸೊ ನೋಡಿರಿ, ಸೊ ಯಾವಾಗ ನೀವು ಪೇಪರ್ ಸೆಷನ್ 1 ಅಂದರೆ ನೋಡಿರಿ ನಿಮ್ಮ ಸೆಷನ್ 1ದೊಳಗೆ ನೀವು ಯಾವಾಗ ಕ್ವಾಲಿಫೈ ಆಗ್ತೀರಿ ಅವಾಗ ಮಾತ್ರ ನಿಮ್ಮ ಸೆಷನ್ 2 ವ್ಯಾಲ್ಯೂಯೇಷನ್ ಆಗ್ತಾಯಿದೆ. ಅಂದರೆ ನೀವು ಸೆಷನ್ 1 ಪಾಸ್ ಆದರೆ ಮಾತ್ರ ನಿಮ್ಮ ಸೆಷನ್ 2 ಚೆಕ್ ಮಾಡ್ತಾರೆ. ಓಕೆ, ಸೆಷನ್ 1ನಲ್ಲೇ ಫೇಲ್ ಆಯ್ತಪ್ಪ ಅಂತಂದರೆ ಸೆಷನ್ 2ಅನ್ನು ಚೆಕ್ ಮಾಡಂಗೇ ಇಲ್ಲ. ಓಕೆ, ಯಾಕಂದರೆ ಇದರಲ್ಲೂ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಸಪ್ರೇಟ್ ಐತಿ, ಇದರಾಗೂ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಸಪ್ರೇಟ್ ಐತಿ. ಓಕೆ, ಸೊ ದೆನ್ ನೋಡಿರಿ ಸೆಷನ್ 2 ಒಳಗೆ ಏನು ಬರ್ತಾಯಿದೆ, ಸೊ ಜನರಲ್ ಮೆರಿಟ್ ಅವ್ರಿಗೆ 45 ಮಾರ್ಕ್ಸ್. ಓಕೆ, ಬಟ್ ಔಟ್ ಆಫ್ 150. ಓಕೆ, 150ಕ್ಕೆ 45 ಮಾರ್ಕ್ಸ್ ತೊಗೋಬೇಕು. ಅದೇ ರೀತಿ OBC ಮತ್ತು EWS ಅವರು 150ಕ್ಕೆ 37.5 ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬೇಕು. ಅದೇ ರೀತಿ SC ಮತ್ತು ST ಅವರಿಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡಿರಿ ಸೊ ದಟ್ ಈಸ್ 30. ಸೊ ದಟ್ ಈಸ್ ಫಾರ್ ಅ ಸೆಷನ್ 2. ಓಕೆ, ಅಗೇನ್ ನೋಡಿರಿ ಮತ್ತೊಂದು ಸರ್ತಿ ರಿಪೀಟ್ ಮಾಡ್ತಾ ಇದ್ದೀನಿ, ನೀವು ಸೆಷನ್ 1 ಕ್ವಾಲಿಫೈ ಮಾಡಿದರೆ ಮಾತ್ರ ನಿಮ್ಮ ಸೆಷನ್ 2 ವ್ಯಾಲ್ಯೂಯೇಷನ್ ಆಗ್ತಾಯಿದೆ, ಇಲ್ಲಂತಂದರೆ ಸೆಷನ್ 2 ವ್ಯಾಲ್ಯೂಯೇಷನ್ ಆಗಂಗಿಲ್ಲ. Okay, so this is the what the qualifying marks. So if you want to qualify, then you have to qualify in the both the sessions. Okay, ಎರಡು ಕಡೆನೂ ನೀವು ಸೆಷನ್ 1 ಮತ್ತು ಸೆಷನ್ 2 ಎರಡೂ ಕೂಡ ಕ್ವಾಲಿಫೈ ಮಾಡಬೇಕಾಗ್ತದೆ. ಫೈನ್. ಸೊ ದೆನ್ ಸೊ ಇದಾದ ನಂತರ ನಿಮಗೇನಪ್ಪ ಅಂತಂದರೆ ಸೊ ನಾವು ಇಲ್ಲಿ ನೋಡ್ಬೋದು, ಸೊ ನಮ್ಮ ಈ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ಜಾಬ್ಸ್ ಇದ್ದರೆ ಸೊ ಅದರಲ್ಲಿ ನಮಗೆ ಸೊ ಮ್ಯಾಕ್ಸಿಮಮ್ ನಾವು ನೋಡ್ಬೋದು ಏನಪ್ಪ ಅಂತಂದರೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ನಮ್ಮ ಕ್ವಶನ್ ಪೇಪರ್ ಬರ್ತಾ ಇರ್ತವೆ. ಬಟ್ ಈ ಸರ್ತಿ ಏನಪ್ಪ ಅಂತಂದರೆ ಸೊ ನಮಗಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಜೊತೆಗೆ ಮತ್ತೆ ನಮಗೇನಪ್ಪ ಅಂತಂದರೆ ಈ 13 ರೀಜನಲ್ ಲ್ಯಾಂಗ್ವೇಜಸಲ್ಲಿ ನಮಗೇನು ಬರ್ತಾ ಇದ್ದಾವೆ, ಸೊ ಈ ಪೇಪರ್ ಬರ್ತಾ ಇದೆ. ಓಕೆ, ಸೊ ನೋಡಿರಿ ಈ 13 ರೀಜನಲ್ ಲ್ಯಾಂಗ್ವೇಜಸ್ ನೋಡ್ಬೋದು. ಸೊ ಅದರೊಳಗೆ ಸೊ ದ ಕನ್ನಡ ಈಸ್ ಆಲ್ಸೋ ಇನ್ಕ್ಲೂಡಿಂಗ್, ದೆನ್ ಮರಾಠಿನೂ ಇದೆ, ಸೊ ದೆನ್ ಇಂಗ್ಲೀಷ್ ಇದೆ, ಹಿಂದಿ ಇದೆ. ಓಕೆ, ಸೊ ಹಿಂದಿ ಇಂಗ್ಲೀಷ್ ಜೊತೆ ಏನಪ್ಪ ಅಂತಂದರೆ ಈ 13 ಲ್ಯಾಂಗ್ವೇಜ್ ಬರ್ತಾ ಇದ್ದಾವೆ. ಅದರಾಗ ನಮ್ಮ ಕನ್ನಡ ಕೂಡ ಇದೆ, ದೆನ್ ಮರಾಠಿನೂ ಇದೆ. ಸೊ ನೀವು ಯಾವುದೇ ಕೂಡ ಲ್ಯಾಂಗ್ವೇಜಲ್ಲಿ ಸೊ ಈ ಒಂದು
ಎಕ್ಸಾಮನ್ನು ಬರಿಬೋದಾಗಿದೆ. ಸೊ ಬಟ್ ಆದರೂ ಕೂಡ ಇಲ್ಲೊಂದು ನಮ್ಗೆ ಏನಪ್ಪ ಅಂತ ನೋಡ್ಬೋದು ಇಲ್ಲಿ. ಸೊ ನಾವು ಎಲ್ಲನೂ ನಮ್ಮ ಲ್ಯಾಂಗ್ವೇಜಸಲ್ಲಿ ಬರೋಕ್ಕಾಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ತಿಳ್ಕೊಳ್ರಿ. ಸೊ ಇಲ್ಲಿ 4 ಸೆಕ್ಷನ್ ಇದ್ದಾವೆ. ಓಕೆ, ಈ 4 ಸೆಕ್ಷನ್ಸಲ್ಲಿ ಸೊ ಒಂದು ಬಂತು, ಫಸ್ಟ್ ಏನಪ್ಪ ಅಂದರೆ ಮ್ಯಾಥ್ಸ್ ಬಂತು ಇಲ್ಲಿ. ಓಕೆ, ಈ ಮ್ಯಾಥ್ಸನ್ನು ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಕೂಡ ಮಾಡ್ಬೋದು. ಓಕೆ, ಈ ಮ್ಯಾಥ್ಸ್ ಏನಿದೆ ನೀವು ಯಾವುದೇ ಕೂಡ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು. ಅದೇ ರೀತಿ ನೋಡಿರಿ ರೀಸನಿಂಗ್ ಎಬಿಲಿಟಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಏನಿದೆ ಅಂದರೆ ರೀಸನಿಂಗ್, ಸೊ ಇದನ್ನು ಕೂಡ ನೀವು ಯಾವುದು ಲ್ಯಾಂಗ್ವೇಜಲ್ಲಿ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಬರ್ತಾ ಇದೆ. ಈ ಜನರಲ್ ಅವೇರ್ನೆಸ್ ಕೂಡ ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು. ಆದರೆ ಓಕೆ, ಸೊ ಆದರೆ ಏನಪ್ಪ ಅಂತಂದರೆ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತಿರ್ತೀವಿ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನು ಬರ್ತಾ ಇದೆ ಇದನ್ನು ಮಾತ್ರ ನೀವು ಏನಪ್ಪ ಅಂತಂದರೆ ಬೇರೆ ಯಾವುದೂ ಲ್ಯಾಂಗ್ವೇಜಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಸೊ ಇಂಗ್ಲೀಷನ್ನಲ್ಲೇ ಮಾಡಬೇಕು, ಕಂಪಲ್ಸರಿ. ಇದೆಲ್ಲರಿಗೂ ಕೂಡ ಕಂಪಲ್ಸರಿ ಇದೆ. ಓಕೆ, ಸೊ ದೇರ್ ಇಸ್ ಅ ನೋ ಅದರ್ ಲ್ಯಾಂಗ್ವೇಜ್, ಅಥವಾ ಹಿಂದಿ ಗ್ರಾಮರ್ ಆಗಲಿ ಬರೋಂಗಿಲ್ಲ, ಕನ್ನಡ ಗ್ರಾಮರ್ ಆಗಲಿ ಬರೋದಿಲ್ಲ, ಬೇರೆ ಯಾವುದೇ ಗ್ರಾಮರ್ ಇರೋದಿಲ್ಲ. ಸೊ ಇಲ್ಲಿ ಏನಪ್ಪ ಅಂತಂದರೆ ರಿಲೇಟೆಡ್ ಟು ದಿ ಓನ್ಲಿ ಇಂಗ್ಲೀಷ್. ಸೊ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಇಂಗ್ಲೀಷ್ ಮಾತ್ರ ಬರ್ತಾ ಇದೆ. ಸೊ ಐ ಥಿಂಕ್ ಅಂಡರ್ಸ್ಟುಡ್ ಆಯ್ತು ಅಂದ್ಕೋತೀನಿ. ಸೊ ನೆಕ್ಸ್ಟ್ ನೋಡಿ, ಸೊ ಹಾಗಾದರೆ ಸೊ ಇದಾದ ನಂತರ ಎಕ್ಸಾಮ್ ಆದ ನಂತರ ನೋಡಿರಿ MTS ಬರೆಯೋರಿಗೆ MTS ಆದಮೇಲೆ ಡೈರೆಕ್ಟ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತಾ ಇದೆ. ಓಕೆ, ಬಟ್ ಈ ಹವಾಲ್ದಾರ್ ಪೋಸ್ಟ್ಗೆ ಏನು ಯಾರು ಅಪ್ಲೈ ಮಾಡ್ತಾ ಇದ್ದೀರಿ? ಓಕೆ, ಈ ಹವಾಲ್ದಾರ್ ಪೋಸ್ಟ್ಗೆ ಏನು ಯಾರು ಅಪ್ಲೈ ಮಾಡ್ತಾ ಇದ್ದೀರಿ? ಸೊ ಅವರಿಗೆ ಸೊ ಮೊದಲು PET ಅಂತ ಹೇಳ್ತೀವಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆದಮೇಲೆ PST, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರ್ತದೆ. ಓಕೆ, ಈ PETಯಲ್ಲಿ ನೋಡಿರಿ ಈ ವಾಕಿಂಗ್ ಬರ್ತಾ ಇದೆ. ಸೊ 1600 ಮೀಟರ್ ವಾಕಿಂಗ್. 1600 ಮೀಟರ್ ಎಷ್ಟು ನಿಮಿಷಲ್ಲಿ ಅಂತಂದರೆ 15 ನಿಮಿಷಲ್ಲಿ ಕವರ್ ಮಾಡಬೇಕು. ಇದು ವಾಕಿಂಗ್, ರನ್ನಿಂಗ್ ಅಲ್ಲ. ಓಕೆ, ಸೊ ರನ್ನಿಂಗ್ ಅಲ್ಲ, ವಾಕಿಂಗ್ ಅಂದರೆ ನೀವು ವಾಕಿಂಗ್ ಮಾಡಬೇಕು, ಓಡೋಂಗಿಲ್ಲ. ಓಕೆ, ಸೊ ವಾಕಿಂಗನ್ನು ಎಷ್ಟಲ್ಲಿ 1600 ಮೀಟರಲ್ಲಿ ನೀವು ಕಂಪ್ಲೀಟ್ಲಿ ಮುಗಿಸ್ಬೇಕು. ಎಷ್ಟು? 15 ನಿಮಿಷದೊಳಗೆ. ಓಕೆ, ದೆನ್ ಅದೇ ರೀತಿ ನೋಡಿರಿ ಇದು ಮೇಲ್ಗಾದರೆ, ಇನ್ನು ಫೀಮೇಲ್ಗೆ 1 ಕಿಲೋಮೀಟರ್ ವಾಕಿಂಗ್ ಇರ್ತಾ ಇದೆ. 1 ಕಿಲೋಮೀಟರ್ ವಾಕಿಂಗ್ ಸೊ 20 ಮಿನಿಟ್ಸಲ್ಲಿ 20 ನಿಮಿಷ ಟೈಮ್ ಬರ್ತದೆ. ಸೊ ನೋಡಿರಿ 1600 ಮೀಟರ್ ಯಾವ್ದಂದರೆ ಎಷ್ಟಾಯಿತು? 1.6 ಕಿಲೋಮೀಟರ್ ಆಯಿತು. ರೈಟ್, ಸೊ ಇವ್ರಿಗಿರೋದೇನು 1 ಕಿಲೋಮೀಟರ್. ಸೊ ನೋಡಿರಿ ನಿಮಗಿರೋದು ಅಂದರೆ ಮೇಲ್ಸ್ಗಿರೋದು 15 ಮಿನಿಟ್ಸು, ಅದೇ ಫೀಮೇಲ್ಸ್ಗಿರೋದು 20 ಮಿನಿಟ್ಸ್. ಓಕೆ, ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಒಂದು PETಯನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು PST ಅಂತಂದರೆ ದಟ್ ಈಸ್ ಅ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತಿದೆ. ಓಕೆ, ಸೊ ನೋಡಿರಿ ಇದಿರೋದು ಕೇವಲ ಹವಾಲ್ದಾರ್ ಪೋಸ್ಟಿಗೆ ಮಾತ್ರ. ಓಕೆ, ಸೊ PSTಗೆ ಬಂದುಬಿಟ್ರೆ ಸೊ ನೋಡಿರಿ ಇಲ್ಲಿ ಮೇಲ್ ಓಕೆ ಹೈಟು ಮತ್ತು ಚೆಸ್ಟ್ ಕೇಳ್ತಿದ್ದಾರೆ. ಸೊ ನೋಡಿರಿ, ಸೊ ಹೈಟ್ ಏನಪ್ಪ ಅಂತಂದರೆ 157.5 ಇದೆ. ಸೊ ಕಂಪೇರ್ ಟು ಅದರ್ ರಿಕ್ರೂಟ್ಮೆಂಟ್ಸ್, ನಾವು ಬೇರೆ ಯಾವುದು ರಿಕ್ರೂಟ್ಮೆಂಟ್ ನೋಡಿರಿ, ಆರ್ಮಿ ತೊಗೊಳ್ರಿ, SSC GD ತೊಗೊಳ್ರಿ, ಸೊ ಈ ಥರ ಯಾವುದೇ ನಾವು ತೊಗೊಂಡ್ರೆ ಸೊ ಮಿನಿಮಮ್ 168 to 170 ಕೇಳ್ತಾರೆ. ಓಕೆ, ಬಟ್ ಈ ಪೋಸ್ಟಿಗೆ ಏನಪ್ಪ ಅಂತಾರೆ 157.5 ಸೆಂಟಿಮೀಟರ್ ಇದ್ದರೆ ಸಾಕು. ಸೊ ನೀವು ಎಲಿಜಿಬಲ್ ಆಗ್ತೀರಿ. ಅದೇ ರೀತಿ ಚೆಸ್ಟ್ ಏನಂತಂದರೆ ಮಿನಿಮಮ್ 81 ಇರಬೇಕು, ಮಿನಿಮಮ್ 5 ಸೆಂಟಿಮೀಟರ್ ಏನು ಮಾಡಬೇಕು? ಎಕ್ಸ್ಪಾಂಡ್ ಮಾಡಬೇಕು. ಅಂದರೆ 81 to 86 ಸೆಂಟಿಮೀಟರ್ಸ್ವರೆಗೆ ಎಕ್ಸ್ಪಾಂಡ್ ಮಾಡಬೇಕಿರ್ತದೆ. ಓಕೆ, ಸೊ ದೆನ್ ಫಿಮೇಲ್ಸ್ ಬಂದುಬಿಟ್ಟು ನೋಡಿರಿ ಹೈಟ್ ಇರೋದೇನಪ್ಪ ಅಂತಂದರೆ 152 ಸೆಂಟಿಮೀಟರ್ಸ್. ಸೊ ಜಸ್ಟ್ 152 ಸೆಂಟಿಮೀಟರ್ಸ್ ಇದ್ದರೆ ಸೊ ದೆನ್ ದೇ ಆರ್ ಎಲಿಜಿಬಲ್. ಸೊ ದೆನ್ ವೇಟ್ ಬಂದುಬಿಟ್ಟು ಮಿನಿಮಮ್ 48 kg ಇರಬೇಕಾಗ್ತದೆ. ಸೊ ದಿಸ್ ಈಸ್ ವಾಟ್ ಹಿಯರ್. ಇದು ಆಲ್ ಅದರ್ ದೆನ್ ದ ST ಕ್ಯಾಟಗರಿ, ಅಂದರೆ ಬೇರೆ ಎಲ್ಲ ಕ್ಯಾಟಗರಿ. ST ಕ್ಯಾಟಗರಿಯವ್ರಿಗೆ ಕೆಲವೊಂದು ರಿಸರ್ವೇಷನ್ ಬರ್ತಾ ಇದೆ. ಓಕೆ, ಸೊ ಕೆಲವೊಂದು ಇದನ್ನು ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಈ ಮೇಲ್ ಕ್ಯಾಂಡಿಡೇಟ್ಸ್ ನೋಡಿರಿ ST ಓಕೆ ಓನ್ಲಿ ಫಾರ್ ST ಕ್ಯಾಟಗರಿ. ಹೈಟಲ್ಲಿ ರಿಲ್ಯಾಕ್ಸೇಷನ್ ಬರ್ತಾ ಇದೆ ನೋಡಿರಿ. ಇಲ್ಲಿ 157 ಇದ್ದರೆ ಈ ST ಕ್ಯಾಟಗರಿ ಅವರಿಗೆ 152.5 ಸೆಂಟಿಮೀಟರ್ ಇರ್ತದೆ. ರೈಟ್, ಸೊ ಅದೇ ಬಂದುಬಿಟ್ಟು ಚೆಸ್ಟ್ ನೋಡಿರಿ 81 to 86 ಸೇಮ್ ಬರ್ತದೆ. ಓಕೆ, ಸೊ ಬಟ್ ಅಗೇನ್ ಫಿಮೇಲಲ್ಲಿ ನೋಡಿರಿ ಹೈಟ್ ಬಂದುಬಿಟ್ಟು 149.5 ಸೆಂಟಿಮೀಟರ್ ಇದ್ದರೆ ಸೊ ವೇಟ್ ಬಂದುಬಿಟ್ಟು ಏನಪ್ಪ ಅಂತಾರೆ 46. ನೋಡಿರಿ ಅಗೇನ್ ರಿಲ್ಯಾಕ್ಸೇಷನ್ ಬರ್ತಾ ಇದೆ. ಇವನ್ ಹೈಟಲ್ಲೂ ರಿಲ್ಯಾಕ್ಸೇಷನ್ ಐತಿ, ವೇಟ್ದೊಳಗೂ ರಿಲ್ಯಾಕ್ಸೇಷನ್ ಬರ್ತಾ ಇದೆ. ಸೊ ಇದು ನಮಗೇನಪ್ಪ ಅಂದರೆ ಜಸ್ಟ್ ಫಾರ್ ಅ ಹವಾಲ್ದಾರ್ ಪೋಸ್ಟಿಗೆ. ಓಕೆ, ಸೊ ಹಾಗಾದರೆ ನೋಡಿರಿ ಈಗಾಗಲೇ ನಿಮ್ಗೆ ಗೊತ್ತಿರಬೇಕು. ಸೊ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ರೈಟ್, ಸೊ ಇಂಪಾರ್ಟೆಂಟ್ ಡೇಟ್ಸನ್ನು ನೋಡಬೇಕಾದ್ರೆ ಸೊ ಸಬ್ಮಿಷನ್ ಆಫ್ ಆನ್ಲೈನ್ ಫಾರ್ಮ್ಸ್ ನೋಡಿರಿ. ಆನ್ಲೈನ್ ಅಪ್ಲಿಕೇಶನ್ ಮಾಡಲಿಕ್ಕೆ ನಿಮಗೆ 18 ತಾರೀಕಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 18 ತಾರೀಕಿಂದ ಹಿಡ್ಕೊಂಡು ಸೊ ಫೆಬ್ರವರಿ 17 ತಾರೀಕುವರೆಗೂ ಇರ್ತಾ ಇದೆ. ಸೊ ನೋಡಿರಿ, ಬಟ್ ನನ್ನೊಂದು ಸಜೆಷನ್ ಏನಪ್ಪ ಅಂತಂದರೆ ಸೊ ಯಾರೂ ಕೂಡ 17 ತಾರೀಕಾಗಲಿ 16 ತಾರೀಕಾಗಲಿ 15 ತಾರೀಕಾಗಲಿ ಈ ಥರ ನೀವು ಲಾಸ್ಟ್ ಡೇಟಿಗೆ ಹೋಗಿ ಅಪ್ಲೈ ಮಾಡೋಕ್ಕೋಗ್ಬೇಡ್ರಿ. ಓಕೆ, ಸೊ ಆದಷ್ಟು ಬೇಗ ಅಂತಂದರೆ ಸೊ ಈ ಫೆಬ್ರವರಿ 5-6 ತಾರೀಕು ಒಳಗಾಗಿ ನೀವೆಲ್ಲನೂ ಅಪ್ಲಿಕೇಶನ್ ಹಾಕೊಳ್ರಿ. ಯಾಕಂತಂದರೆ ಸೊ ಲಾಸ್ಟ್ ಮಿನಿಟ್ ರಶ್ ಮಾಡಿದರೆ ಸೊ ಡೆಫಿನೆಟ್ಲಿ ಸೊ ನಾವು ಸಾಕಷ್ಟು ಪ್ರಾಬ್ಲಮ್ ನೋಡಿದ್ವಿ. ಈಗಾಗಲೇ SSC GDಗೆ ಅಪ್ಲೈ ಮಾಡಬೇಕಾದ್ರೆ ಸೊ ಲಾಸ್ಟಿಗೆ ಏನಪ್ಪ ಅಂತಂದರೆ ಸರ್ವರ್ ಬಿಸಿ ಆಗಿಬಿಡ್ತದೆ. ಸರ್ವರ್ ಬಿಸಿ ಆದರೆ ಯಾವುದೇ ಫಾರ್ಮ್ಗಳು ಕೂಡ ಸಬ್ಮಿಷನ್ ಆಗಂಗಿಲ್ಲ. ಓಕೆ, ಸೊ
ನೀವು ಸುಮ್ಮನೆ ಅವಕಾಶ ವಂಚಿತರಾಗ್ತೀರಿ. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಸೊ ಬಿಫೋರ್ ಒಂದು ಈ ಫೆಬ್ರವರಿ 5ರಿಂದ 6 ತಾರೀಕು ಒಳಗಾಗಿ ನೀವು ಹಾಕೊಂಡ್ಬಿಟ್ರೆ ಸೊ ನೀವು ಸೇಫ್ ಆಗಿರ್ತೀರಿ, ನಿಮ್ಮ ಅಪ್ಲಿಕೇಶನು ಕರೆಕ್ಟಾಗಿ ಸಬ್ಮಿಟ್ ಆಗ್ತದೆ, ಎಲ್ಲನೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರ್ತದೆ. ಫೈನ್. ಸೊ ಇಲ್ಲಿ ನಿಮಗೆ ಒಂದು ಅಪಾರ್ಚುನಿಟಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಫಾರ್ಮ್ ಹಾಕಬೇಕಾದ್ರೆ ನೀವೇನಾದರೂ ತಪ್ಪಾಗಿ ಏನಾದರೂ ಮೆನ್ಷನ್ ಮಾಡಿದರೆ ಅದನ್ನು ನಿಮಗೆ ತಿದ್ಕೊಳ್ಳೋಕ್ಕೆ ಸೊ ಡೇಟ್ಸ್ ನೋಡಿರಿ, ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಮಾಡಲಿಕ್ಕೆ. ಓಕೆ, ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಸೊ ನಿಮಗೆ 2 ದಿನಗಳ ಟೈಮನ್ನು ಕೊಡ್ತಾ ಇದ್ದಾರೆ. ಅದು 23/2/2023 24/2/2023. ಓಕೆ, ಅಂದರೆ ಫೆಬ್ರವರಿ 23 ಮತ್ತು 24 ನಿಮಗೆ ಈ ಕರೆಕ್ಷನ್ ಏನಾದರೂ ಮಾಡೋದಿತ್ತಂದ್ರೆ ನೀವು ಅಪ್ಲಿಕೇಶನಲ್ಲಿ ಏನೋ ರಾಂಗ್ ಹಾಕಿದ್ರಿ, ಅಥವಾ ನಿಮ್ಮ ಕ್ಯಾಟಗರಿ ಚೇಂಜ್ ಆಗಿತ್ತು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿತ್ತು, ಈ ರೀತಿ ಏನಾದರೂ ಆಗಿತ್ತು ಅಂತಾರೆ ನಿಮಗೆ ಕರೆಕ್ಷನ್ ಮಾಡಲಿಕ್ಕೆ ನಿಮಗೆ ಟೈಮ್ ಕೊಡ್ತಾ ಇದ್ದಾರೆ. ಓಕೆ, ಅದಾದ ನಂತರ ಮುಂದೆ ನಿಮಗೆ ಯಾವಾಗೂ ಏನಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ಚೇಂಜಸ್ ಮಾಡೋಕ್ಕೆ ಅಲೌ ಇರೋದಿಲ್ಲ. ಫೈನ್. ಸೊ ದೆನ್ ದ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನು ಇರ್ತಾ ಇದೆ ಅಂತಂದರೆ ಈ ಆನ್ಲೈನ್ ಎಕ್ಸಾಮ್ ಬಂದು ಏಪ್ರಿಲ್ 2023. ಸೊ ಅಂದರೆ ಇನ್ನು 3 ತಿಂಗಳಲ್ಲಿ ನಿಮಗೆ ಈ ಎಕ್ಸಾಮು ಬರ್ತಾಯಿದೆ. ಸೊ ನೀವು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ MTS ಗಮನಿಸಬೇಕಾದ್ರೆ ಈ MTS ಪ್ರತಿ ವರ್ಷದಲ್ಲಿ 2 ಸರ್ತಿ ಕಾಲ್ಫಾರ್ಮ್ ಆಗ್ತದೆ. ರೈಟ್. ಸೊ 2 ಸರ್ತಿ ಕಾಲ್ಫಾರ್ಮ್ ಆಗ್ತದೆ. ಸೊ ನೋಡಿರಿ, ಈ ಜನವರಿ ಆಯಿತಾ, ಸೊ ನೆಕ್ಸ್ಟ್ ಮೇ ಜೂನ್ ಅಂತಂದರೆ ಮತ್ತೊಂದು MTS ಬರ್ತದೆ. ಸೊ ನೋಡಿರಿ, ಒಂದು ಸರ್ತಿ ನೀವು ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡ್ರೆ ಅಂತಂದರೆ ಸೊ ನೀವು ಈ ಎಕ್ಸಾಮ್ಗಳನ್ನು ಈಸಿಲಿ ಕ್ರ್ಯಾಕ್ ಮಾಡ್ಕೊತ ಹೋಗ್ಬೋದು. ಓಕೆ, ಮತ್ತು ಆಲ್ಮೋಸ್ಟ್ ಏನಪ್ಪ ಅಂದರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು ಒಂದೇ ಒಂದು ಸಿಲೆಬಸ್ ಮೇಲೆನೇ ಬರ್ತಾ ಇದ್ದಾವೆ. ಓಕೆ, ಸೊ ಎಕ್ಸಾಮ್ ಸೆಂಟರ್ಸನ್ನು ನಮ್ಮ ಕರ್ನಾಟಕದಲ್ಲಿ ನೋಡ್ಬೇಕಂತಂದರೆ ನೋಡಿರಿ, ಸೊ ಇವು ಏನಪ್ಪ ಅಂದರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸೊ ಈ ರೀತಿ ನಮ್ಮ ಎಕ್ಸಾಮ್ ಸೆಂಟರ್ಸ್ ಬರ್ತಾ ಇದ್ದಾವೆ. ನೀವು ಇಷ್ಟರಲ್ಲೂ ಕೂಡ ಯಾವುದೋ 3 ನೀವೇನು ಮಾಡ್ಬೋದು, ಪ್ರಯಾರಿಟಿ ಕೊಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಸೊ ಬೆಳಗಾವಿಯವರು ಬೆಳಗಾವಿ ಫಸ್ಟು, ಹುಬ್ಬಳ್ಳಿ ದೆನ್ ಸೊ ನಿಯರ್ ಬೈ ಅಂತಂದರೆ ನಮಗೆ ಯಾವುದಾದ್ರೂ ನೀವು ಬೆಂಗಳೂರು ಅಥವಾ ಮೈಸೂರು ಈ ರೀತಿ ಕೊಡ್ಬೋದು. ಸೊ ಅಂದರೆ 3 ಸೆಂಟರನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಫೈನ್. ಸೊ ದೆನ್ ಸೊ ನಮ್ಮದು ಕರ್ನಾಟಕ ಕೋಚಿಂಗ್ ಸೆಂಟರ್. ಸೊ ನೋಡಿರಿ, ಆಲ್ರೆಡಿ ನಮ್ದು ಏನಪ್ಪ ಅಂದರೆ ಈಗ ನಾವು ಆಲ್ರೆಡಿ SSC GD ಬ್ಯಾಚಸ್ಗಳನ್ನ ಮುಗಿಸ್ತಾ ಇದ್ದೀವಿ. ಸೊ ಇದು ನಮ್ಮದು ಫಸ್ಟ್ ಬ್ಯಾಚು, ಸೆಕೆಂಡ್ ಬ್ಯಾಚ್ ಮತ್ತು ಥರ್ಡ್ ಬ್ಯಾಚ್. ಓಕೆ, ಸೊ ನೋಡಿರಿ, ಆಲ್ಮೋಸ್ಟ್ ನಮ್ಮಲ್ಲಿ ಏನಿಲ್ಲ ಅಂತಂದರೂ ಒಂದು 3 ಬ್ಯಾಚ್ ಸೇರಿ ಒಂದು 250 ಸ್ಟೂಡೆಂಟ್ಸ್ ಮೇಲೆ ಇದ್ದರು. ಸೊ ಇವಾಗ ಸೊ ಜಸ್ಟ್ ನಾವು SSC GD ಬ್ಯಾಚಸ್ಸನ್ನು ಮುಗಿಸ್ತಾ ಇದ್ದೀವಿ. ಸೊ ಅದೇ ರೀತಿ ಈ SSC MTS ಬ್ಯಾಚನ್ನು ಇದೇ ತಿಂಗಳು 30 ತಾರೀಕಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಸಪೋಸ್ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಸೊ ನಮ್ಮಲ್ಲಿ ಎಲ್ಲ ಥರನಾದಂಥ ಒಂದು ಫೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ನೋಡಿರಿ, ವೆಲ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದ್ದಾರೆ. ಸೊ ದೆನ್ ಡೈಲಿ ನಿಮಗೆ ಏನಪ್ಪ ಅಂತಂದರೆ ಸೊ ಕೋರ್ಸ್ ಡ್ಯೂರೇಷನ್ ಬಂದುಬಿಟ್ಟು ಮಿನಿಮಮ್ 2.5 ತಿಂಗಳ ಕೋರ್ಸ್ ಡ್ಯೂರೇಷನ್ ಆಗ್ತಾ ಇದೆ. ಸೊ ದೆನ್ ಡೈಲಿ 5 ಅವರ್ಸ್ ನಿಮ್ಮದು ಕ್ಲಾಸಸ್ ನಡೀತಾ ಇದ್ದಾವೆ. ಸೊ ದೆನ್ ವೆಲ್ ಮೇಂಟೈನ್ ಕ್ಲಾಸ್ ರೂಮ್ಸ್ ಇದ್ದಾವೆ. ಸೊ ದೆನ್ ಅದಲ್ಲದೆ ಸೊ ನೋಡಿರಿ, ದಿಸ್ ಇಸ್ ನಥಿಂಗ್ ಬಟ್ ಸ್ಮಾರ್ಟ್ ಬೋರ್ಡ್. ಇದನ್ನೇ ಈ ಸ್ಮಾರ್ಟ್ ಬೋರ್ಡ್ ಮುಖಾಂತರ ಆಗ್ಬೋದು ಅಥವಾ ಪ್ರೊಜೆಕ್ಟರ್ ಮುಖಾಂತರ ನಿಮಗೇನಪ್ಪ ಅಂತಾರೆ ಸೊ ಟೀಚ್ ಮಾಡ್ತಾ ಇದ್ದೀವಿ. ಸೊ ದೆನ್ ಚಾಪ್ಟರ್ ವೈಸ್ ಮತ್ತು ವೀಕ್ಲಿ ಟೆಸ್ಟ್ಗಳನ್ನ ನಿಮಗೆ ಕಂಡಕ್ಟ್ ಮಾಡ್ತಾಯಿವಿ. ಸೊ ಚಾಪ್ಟರ್ ವೈಸ್ ಅಂತ ನೋಡಿರಿ, ಸೊ ಅಂದರೆ ಪ್ರತಿ ಸಬ್ಜೆಕ್ಟ್ ಮೇಲೆ 2 ಚಾಪ್ಟರ್ ಆಯ್ತು ಅಂತಂದರೆ ನಿಮ್ಗೆ ಟೆಸ್ಟ್ಗಳನ್ನ ಕೊಡ್ತೀವಿ. 2 ಚಾಪ್ಟರ್ ಆಯಿತು, ಒಂದೊಂದು ಟೆಸ್ಟ್ಗಳನ್ನ ಕೊಡ್ತೀವಿ. ಅಂದರೆ ಚಾಪ್ಟರ್ ವೈಸು ಇರ್ತಾ ಇದೆ. ಸೊ ದೆನ್ ಫುಲ್ ಲೆಂತ್ ಟೆಸ್ಟ್ ಕೂಡ ನಿಮ್ಗೆ ಬರ್ತಾ ಇದ್ದಾವೆ. ಓಕೆ, ದೆನ್ ಮಿನಿಮಮ್ ಏನಪ್ಪ ಅಂದರೆ 20 ಆಫ್ಲೈನ್ ಪ್ರೀವಿಯಸ್ ಇಯರ್ ಟೆಸ್ಟನ್ನು ನೋಡಿರಿ, ಅಂದರೆ ಹೋದ ಸರ್ತಿ ಆದಂಥ ಟೆಸ್ಟು, ಅಂದರೆ ಹೋದ ವರ್ಷ ಆದಂಥ ಟೆಸ್ಟ್ಗಳನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಸೊ ದೆನ್ ಆಲ್ ಪ್ರಿಂಟೆಡ್ ಮಟೀರಿಯಲ್ಸನ್ನು ಕೊಡ್ತಾ ಇದ್ದೀವಿ. ಸೊ ದೆನ್ ಅದಲ್ಲದೆ ಲೈಬ್ರರಿ ಫೆಸಿಲಿಟಿಯನ್ನು ಈ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಿಮ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಫೈನ್. ಸೊ ಒಂದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ನಮ್ಮ ಇನ್ ಕೇಸ್ ಇಫ್ ಯು ನಾಟ್ ಸ್ಯಾಟಿಸ್ಫೈಡ್ ವಿತ್ ಅವರ್ ಕೋಚಿಂಗ್, ಸೊ ವಿ ವಿಲ್ ರಿಫಂಡ್ ಯುವರ್ ಫೀಸ್ ಅಂತೀವಿ. ಓಕೆ, ಸೊ ದಟ್ ಈಸ್ 100% ನಾವು ಹೇಳ್ತೀವಿ, ಅದು ಹೇಳಿದ ಥರನೇ ನಡ್ಕೋತೀವಿ. ನೋಡಿರಿ, ಇನ್ನೂವರೆಗೂ ಕೂಡ ನಮ್ಮಲ್ಲಿಂದ ಯಾವುದೇ ರೀತಿಯಾದ ಯಾವುದೇ ಸ್ಟೂಡೆಂಟು ಕೂಡ ನಮ್ಮ ಕಡೆಯಿಂದ ರೀಫಂಡ್ ಓದಿಲ್ಲ. ಯಾಕಂತಂದರೆ ಯಾರೂ ನಮ್ಮ ಕ್ಲಾಸನ್ನು ಸ್ಯಾಟಿಸ್ಫೈಡ್ ಇಲ್ಲ ಅಂತಿಲ್ಲ. ಸೊ all the students are satisfied. So there is a 100% guarantee about the class. ಓಕೆ, ಏನಪ್ಪ ಅಂತಂದರೆ ಸೊ ಡೆಫಿನೆಟ್ಲಿ ಹಾಗೇನಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂತ ತಿಳ್ಕೊಳ್ರಿ. ಸೊ ನಿಮ್ಮ ಫೀಸನ್ನು ನಾವು ಡೆಫಿನೆಟಾಗಿ ರೀಫಂಡನ್ನು ಮಾಡ್ತೀವಿ. ಫೈನ್. ಸೊ ನೋಡಿರಿ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಸೊ ಈ MTSಗೆ ಅಪ್ಲೈ ಮಾಡಿಕೊಂಡು ಸೊ ನೀವು ಏನಪ್ಪ ಅಂತಂದರೆ ಈ ಕೋಚಿಂಗ್ ಏನಾದರೂ ನೀವು ಬರೋರಿದ್ದರೆ ಅಥವಾ ನಿಮಗೆ ಇನ್ನೂ ಈ ಥರ ಏನಾದರೂ ಬೇಕಾದರೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಆನ್ಲೈನ್ ಅಪ್ಲೈ ಹಾಕಬೇಕಾದ್ರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆದರೆ ಸೊ ನೀವೇನು ಮಾಡ್ಬೋದು ಅಂತಂದರೆ ನಮ್ಮ ಈ ಯಾವುದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಯಾವುದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಬಗ್ಗೆ ತಿಳ್ಕೊಳ್ಬೋದು. ಓಕೆ, ಸೊ ದೆನ್ ಹಾಗಾದರೆ ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ. ಸೊ
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಡೆಫಿನೆಟಾಗಿ ಶೇರ್ ಮಾಡಿರಿ, ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ದೆನ್ ಲೈಕ್ ಮಾಡಿ, ಓಕೆ. ಸೊ ಒನ್ಸ್ ಅಗೇನ್ ಸೊ ವೆರಿ ಥ್ಯಾಂಕ್ ಯು. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಅಪ್ಲೈ ಸೂನ್, ಓಕೆ. ಸೊ ಬಾಯ್.